ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿರ್ತಾ ಅಂದ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೇನೆ ಇವತ್ತಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಟ್ವಿಟರ್ ಅಥವಾ ಎಕ್ಸ್ ಅಕೌಂಟ್. ಈಗ ಟ್ವಿಟರ್ ಇತ್ತು ಮೊದಲಿತ್ತು, ಈಗ ಎಕ್ಸ್ ಅಕೌಂಟ್ ಅಂತ ಕರಿತಾರೆ. ಅದು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು, ನ್ಯೂ ಯೂಸರ್ಗೆ ಯಾವ ರೀತಿಯಾಗಿ ಟ್ವಿಟರ್ ಅಕೌಂಟ್ ಅಥವಾ ಎಕ್ಸ್ ಅಕೌಂಟ್ ಅಂತ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಪಿನ್ ಟು ಪಿನ್ ಕ್ರಿಯೇಟ್ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ಟ್ವಿಟರ್ ಅಥವಾ ಎಕ್ಸ್ ಅಕೌಂಟ್ ಅಂತ. ಹಾಗಾದರೆ ನನ್ನ ಚಾನಲ್ ಹೊಸಬಾಗಿದೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರಬೇಕಲ್ಲ ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿ ಪೋಸ್ಟ್ ಮಾಡೋದು, ಇವತ್ತಿನ ವಿಡಿಯೋದಲ್ಲಿ ಒಬ್ಬರಿಗೆ ಯಾವ ರೀತಿ ಫಾಲೋ ಮಾಡೋದು, ನಿಮ್ಮ ಅಕೌಂಟ್ ಯಾವ ರೀತಿ ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ತಿಳಿಸ್ಕೊಡೋ ಮುನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಬನ್ನಿ ಫ್ರೆಂಡ್ಸ್. ನಾನು ಪುನಃ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಒಂದು ಧಮಾಕದಾರ ಇಂಟ್ರೋದೊಂದಿಗೆ ಫ್ರೆಂಡ್ಸ್. ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರುವ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ನಾನು ನನ್ನ ಫೋನಿನಲ್ಲಿರುವ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡಿದ್ದೇನೆ. ಓಪನ್ ಮಾಡಿಕೊಂಡ ನಂತರ ಸರ್ಚ್ ಬಾರ್ ಮೇಲೆ ಬನ್ನಿ. ಸರ್ಚ್ ಬಾರ್ ಮೇಲೆ ಬಂದ ನಂತರ ನೀವೇನು ಮಾಡಬೇಕು ಅಂದರೆ ಟ್ವಿಟರ್ ಅಂತ ಸರ್ಚ್ ಮಾಡೋಕ್ಕಾಗುತ್ತೆ. ನೋಡಿ ಫ್ರೆಂಡ್ಸ್, ಟ್ವಿಟರ್ ಅಂತ ನಿಮ್ಮ ಪ್ಲೇಸ್ಟೋರಲ್ಲಿ ಬಂದು ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾದ ಎಕ್ಸ್ ಅಕೌಂಟ್ ಅಂತ ಬರುತ್ತೆ. ಇದನ್ನೇ ಟ್ವಿಟರ್ ಅಕೌಂಟನ್ನು ತೆಗೆದು ಈಗ ಎಕ್ಸ್ ಅಕೌಂಟ್ ಅಂತ ಮಾಡಿದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಈಗಲೇ ಇನ್ಸ್ಟಾಲ್ ಮಾಡಿದರೆ ಅಪ್ಡೇಟ್ ಅಂತ ಕೇಳ್ತಿದ್ದೆ, ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಅಪ್ಡೇಟ್ ನೋಡಿದ್ರೆ ಇನ್ಸ್ಟಾಲ್ ಆಗ್ತಿದೆ. ಈ ರೀತಿಯಾಗಿ ನೀವು ನೋಡ್ಬೋದು. ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಸ್ವಲ್ಪ ವೇಟ್ ಮಾಡಿ, ಇನ್ಸ್ಟಾಲ್ ಆಗ್ತಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಕ್ಸಸ್ಫುಲ್ಲಾಗಿ ಟ್ವಿಟರ್ ಮತ್ತು ಎಕ್ಸ್ ಅಕೌಂಟ್ ಡೌನ್ಲೋಡ್ ಆಗಿದೆ, ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆದ ನಂತರ ಇಲ್ಲಿ ಓಪನ್ ಅಂತ ಬರುತ್ತೆ. ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಅಂತ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್, ನೀವು ನೋಡ್ಬೋದು. ಇನ್ಸ್ಟಾಲ್ ಮಾಡಿಕೊಂಡ ನಂತರ ರಿಟರ್ನ್ ಬಂದ ನಂತರ ನಿಮ್ಮ ಫೋನಿನಲ್ಲಿ ಈ ರೀತಿಯಾಗಿ ಲೋಗೋ ಇರುತ್ತೆ. ಆ ಲೋಗೋ ಎಕ್ಸ್ ಲೋಗೋ ಅಂತ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಫೋನಿನಲ್ಲಿ ಆ್ಯಪ್ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್, ನೀವು ನೋಡ್ಬೋದು. ಲೋಡ್ ಆಗ್ತಿದೆ, ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಾಗಿ ಓಪನ್ ಆಗ್ತದೆ. ಈ ರೀತಿ ಓಪನ್ ಆದ ನಂತರ ಇಲ್ಲಿ ಮೂಲೆಯಲ್ಲಿ ನಿಮ್ಮ ಪ್ರೊಫೈಲ್ ಐಕನ್ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜಾಯಿನ್ ಟು ಎಕ್ಸ್ ಸ್ಟುಡಿಯೋ ಅಂತ ಬರುತ್ತೆ. ಕ್ರಿಯೇಟ್ ಅಕೌಂಟ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಲಾಗಿನ್ ಅಕೌಂಟ್ ಕೆಳಗಡೆ ಪ್ರೊಫೈಲ್ ಅಂತ ಬರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಂಟ್ರೊಡಕ್ಷನ್ ಯುವರ್ ಸೆಲ್ಫ್ ಜಾಯಿನ್ ಎಕ್ಸ್ ಅಕೌಂಟ್ ಟು ಕ್ರಿಯೇಟ್ ಯುವರ್ ಪ್ರೊಫೈಲ್ ಅಂತ ಬರುತ್ತೆ. ಇದರ ಮೇಲೆ ಬಂದ ನಂತರ ನೀವು ನೋಡ್ಬೋದು ಕಂಟಿನ್ಯೂ ಬರುತ್ತೆ ಹಾಕಿ, ಇಲ್ಲ ಕ್ರಿಯೇಟ್ ಅಕೌಂಟ್ ಅಂತ ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್. ಮತ್ತು ಹಾಗೆ ಕೆಳಗಡೆ ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಪ್ರೈವೇಸಿ ಪಾಲಿಸಿ ಇದೆ, ಮತ್ತು ಕೆಳಗಡೆ ಹ್ಯಾವ್ ಟು ಅಕೌಂಟ್ ಆಲ್ರೆಡಿ ಇದ್ದರೆ ನೀವು ಲಾಗಿನ್ ಆಗ್ಬೋದು ಅದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಲ್ರೆಡಿ ಅಕೌಂಟ್ ಇಲ್ಲಾಂದರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ, ನೀವು ಗೂಗಲ್ ಮೇಲೆ ಹಾಕಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು. ನಾವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ನಾನು ಅಕೌಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದ ನಂತರ ನಿಮ್ಮ ಪೂರ್ತಿಯಾದ ನೇಮನ್ನು ಇಲ್ಲಿ ಆ್ಯಡ್ ಮಾಡೋಕ್ಕಾಗುತ್ತೆ. ನಾನು ಇಲ್ಲಿ ಪೂರ್ತಿಯಾದ ನೇಮನ್ನು ಬರಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಪೂರ್ತಿಯಾದ ನೇಮನ್ನು ಬರೆದ ನಂತರ ಇಲ್ಲಿ ಒಂದು ಬ್ಲೂ ಟಿಕ್ ಬರುತ್ತೆ. ಇಲ್ಲಿ ಬ್ಲೂ ಟಿಕ್ ಬಂದ ನಂತರ ನೀವು ಏನು ಬೇಕಂದ್ರೆ ಕೆಳಗಡೆ ಬರಬೇಕು, ಗ್ರೀನ್ ಟಿಕ್ ಬರುತ್ತೆ. ಸಾರಿ ಫ್ರೆಂಡ್ಸ್, ಈ ರೀತಿಯಾಗಿ ಬಂದ ನಂತರ ಇಲ್ಲಿ ನೀವು ಫೋನ್ ನಂಬರ್ ಆ್ಯಡ್ ಮಾಡಿ ಹೇಳ್ತದೆ, ಅಥವಾ ನೀವು ಇಮೇಲ್ ಐ ಡಿಯಲ್ಲಿ ನೀವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಕೆಳಗೆ ಕಾಣ್ಬೋದು ಯೂಸ್ ಇಮೇಲ್ ಇನ್ಸ್ಟಾಲ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಮೇಲ್ ಐ ಡಿಯಲ್ಲಿ ಕ್ರಿಯೇಟ್ ಮಾಡೋದು. ನಾನು ಫೋನ್ ನಂಬರ್ ಇಲ್ಲಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಯೂಸ್ ದ ಫೋನ್ ನಂಬರ್ ಇನ್ಸ್ಟಾಲ್ ಅಂತ ಕೊಡ್ತೀರಿ. ಕೊಟ್ಟ ನಂತರ ನಿಮ್ಮ ಪೂರ್ತಿಯಾದ ಫೋನ್ ನಂಬರಲ್ಲಿ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಎಂಟ್ರ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಯಾವ ರೀತಿ. ನೋಡಿ ಫ್ರೆಂಡ್ಸ್, ಈ ರೀತಿಯ ನೀವು ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಮತ್ತೊಂದು ಗ್ರೀನ್ ಟಿಕ್ ಬರುತ್ತೆ. ಈ ರೀತಿ ಗ್ರೀನ್ ಟಿಕ್ ಬಂದರೆ ನಿಮ್ಮ ಫೋನ್ ಕರೆಕ್ಟ್ ಆಗಿದೆ ತಿಳ್ಕೊರಿ. ಸರಿಯಾದ ಫೋನ್ ನಂಬರ್ ಎಂಟರ್ ಮಾಡಿ ಆದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡೋಕ್ಕೆ ಇದು ತೋರಿಸಿದ್ರೆ ಇಲ್ಲಿ ಸ್ಕ್ರಾಲ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ನಾನು ಇಲ್ಲಿ ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಅಂತ. ಈ ರೀತಿಯಾಗಿ ನೀವು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನೀವು ಏನು ಮಾಡ್ಬೇಕಂದ್ರೆ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ತೋರಿಸ್ತೀನಿ. ಮತ್ತು ಮಂತ್ ಸೆಲೆಕ್ಟ್ ಮಾಡ್ಕೊಂಡು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಡೇಟನ್ನು ಸ್ಕ್ರಾಲ್ ಮಾಡಿ ನಿಮ್ದು ಯಾವ ಡೇಟಾ ಸೆಲೆಕ್ಟ್ ಮಾಡಿಕೊಳ್ಬೇಕು. ಈ ರೀತಿ ನಿಮ್ಗೆ ಕರೆಕ್ಟ್ ಆಗಿದೆ ಇಲ್ಲ ಅಂತ ನೋಡ್ಕೊಂಡ್ರೆ ಇಲ್ಲಿ ಒಂದು ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬರ ನಿಮ್ಮ ಕಸ್ಟಮೈಸೇಷನ್ ಇವ್ರ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ. ಇದರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಸ್ಟಮೈಸ್ ಮಾಡ್ಬೋದು. ಈ ರೀತಿ ಬರುತ್ತೆ. ಇದರಲ್ಲಿ ಗ್ರೀನ್ ಟಿಕ್, ಇದರಲ್ಲಿ ಟಿಕ್ ಇಲ್ಲ ಅಂದರೆ ಟಿಕ್ ಕೊಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ರೀತಿ ಇರುತ್ತೆ. ನಿಮ್ಮ ನೇಮು, ನಿಮ್ಮ ಫೋನ್ ನಂಬರು, ಡೇಟ್ ಆಫ್ ಬರ್ತು ಇಲ್ಲಿ ಶೋ ಆಗುತ್ತೆ. ಶೋ ಆದ್ರಿಂದ ಕರೆಕ್ಟ್ ಆಗಿದೆ ಇರುತ್ತೆ. ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡ ನಂತರ ಇಲ್ಲಿ ಸೈನ್ ಅಪ್ ಅಂತ ಬರುತ್ತೆ. ಇಲ್ಲಿ ಸೈನ್ ಅಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ರೀತಿಯ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂತ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಓಪನ್ ಆಗ್ತದೆ. ಎಕ್ಸೆಪ್ಟಲ್ಲಿ ಹೋಗೋ ಈ ರೀತಿಯಾಗಿ ಲೋಡ್ ಆಗ್ತಿದೆ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ ನಿಮ್ಮ ಅಕೌಂಟು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬರುತ್ತೆ. ಮತ್ತು ಈ ರೀತಿಯಾಗಿ ಬಂದ ನಂತರ ಲೋಡ್ ಆದ ನಂತರ ವೆರಿಫೈ ಫೋನ್ ನಂಬರ್ ಅಂತ ಬರುತ್ತೆ. ಫೋನ್ ನಂಬರ್ ನಮ್ಗೆ ಕರೆಕ್ಟ್ ಆಗಿದೆ ಅಂತ ನೋಡ್ಕೆ ಫೋನ್ ನಂಬರ್ ಕರೆಕ್ಟ್ ಇಲ್ಲ, ಎಡಿಟ್ ಆಪ್ಷನ್ ಮೇಲೆ ಕೊಟ್ಟು ನೀವು ಫೋನ್ ನಂಬರ್ ಕರೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಮಾಡಿಕೊಂಡಂತ ಇಲ್ಲಿ ಮತ್ತೆ ಇಲ್ಲಿ ಓಕೆ ಅಂತ ಬರುತ್ತೆ. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್. ಒ ಟಿ ಪಿ ನೀವು ಎಂಟರ್ ಮಾಡೋಕ್ಕಾಗುತ್ತೆ. ಒ ಟಿ ಪಿ ಬಂದ ನಂತರ ನಿಮಗೆ ಎಂಟರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಆಟೋಮೆಟಿಕ್ಕಾಗಿ ಒ ಟಿ ಪಿ ತಾನೇ ಎಂಟರ್ ಆಗಿದೆ. ಎಂಟರ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ವಿಲ್ ನೀಡ್ ಎ ಪಾಸ್ವರ್ಡ್ ಅಂತ ಬರುತ್ತೆ. ನಿಮ್ಮ 8 ಅಂಕಿ ಒಂದು ಪಾಸ್ವರ್ಡ್ ನೀವು ಎಂಟರ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಎಂಟರ್ ಮಾಡಿ ನಾನು ನಿಮಗೆ ತೋರಿಸಿ ಪಾಸ್ವರ್ಡ್ ಸಿಗುತ್ತೋ ಒಂದು ಹಾಕ್ತೇನೆ. ಹಾಕಿದ ನಂತರ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು. ಇದರಲ್ಲಿ ಒಂದು ಪಾಸ್ವರ್ಡ್ ಸಜೆಷನ್ ಕೇಳ್ತೇನೆ ಫ್ರೆಂಡ್ಸ್, ಯಾವ ರೀತಿಯಾಗಿ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಸ್ಟ್ರಾಂಗ್ ಆದ ಪಾಸ್ವರ್ಡ್ ಹಾಕಿದ್ದೀನಿ. ಪಾಸ್ವರ್ಡ್ ಹಾಕಿದಂತ ಇಲ್ಲಿ ಮತ್ತೊಂದು ಗ್ರೀನ್ ಟಿಕ್ ಬರಬೇಕು. ಗ್ರೀನ್ ಟಿಕ್ ಬಂದ ನಂತರ ನೆಕ್ಸ್ಟ್ ಅಂತ ಬರುತ್ತೆ. ನೀವು ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ರಿಟರ್ನ್ ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಸ್ವಲ್ಪ ಲೋಡ್ ಆಗುತ್ತೆ. ವೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಇಲ್ಲಿ ಅಪ್ಲೋಡ್ ಪಿಕ್ಚರ್ಸ್ ಅಂತ ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಾಗುತ್ತೆ. ಕೊಡಿರ್ತೀರಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಂಥ ಟೇಕ್ ಎ ಫೋಟೋ, ಚಾಯ್ಸ್ ಎಕ್ಸ್ಟರ್ನಲ್ ಫೋಟೋಸ್ ಬರುತ್ತೆ. ಚಾಯ್ಸ್ ಎಕ್ಸ್ಟರ್ನಲ್ ಫೋಟೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ನಿಮ್ಮ ಫೋಟೋ ಮೇಲೆ ಈ ರೀತಿಯಾಗಿ ಗ್ಯಾಲರಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ನಿಮ್ದು ಯಾವ್ದಾದ್ರು ಒಂದು ಪಿಕ್ಚರ್ಸ್ ನೀವು ಆ್ಯಡ್ ಮಾಡೋಕ್ಕಾಗುತ್ತೆ. ನಾನು ನನ್ನೊಂದಿಲ್ಲಿ ಪಿಕ್ಚರ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಈ ರೀತಿಯಾಗಿ ಪಿಕ್ಚರ್ಸ್ನ ಆ್ಯಡ್ ಮಾಡಿದ ನಂತರ ಇಲ್ಲಿ ಅಪ್ಲೈ ಅಂತ ಬರುತ್ತೆ. ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಗ್ಯಾಲರಿ ಆಕ್ಸೆಸ್ ಕೇಳ್ತಿದೆ ಡಿವೈಸಿಗೆ ಎಲ್ಲ ಒತ್ತ ಕೊಡಿ. ಎಲ್ಲ ಒತ್ತ ಕೊಟ್ಟ ನಂತರ ಈ ರೀತಿಯಾಗಿ ನಿಮ್ಮ ಫೋಟೋ ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ನೆಕ್ಸ್ಟ್ ಮೇಲೆ ನೀವು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ನಿಮ್ಮ ಯೂಸರ್ ನೇಮ್ ಕರೆಕ್ಟ್ ಆಗಿದೆಲ್ಲ ನೋಡಿತು. ಕರೆಕ್ಟ್ ಇಲ್ಲ ಅಂದರೆ ನೀವೊಮ್ಮೆ ಕ್ಯಾನ್ಸಲ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಕ್ಯಾನ್ಸಲ್ ಮಾಡಿ ಸೆಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಯೂಸರ್ ನೇಮ್ ಸೆಟ್ ಮಾಡಿದ್ದೀನಿ. ಈ ರೀತಿಯಾಗಿ ಯೂಸರ್ ನೇಮ್ ಸೆಟ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಇಲ್ಲಿ ತೋರಿಸ್ತಿದೆ CU ಆನ್ ಎಕ್ಸ್ ಅಂತ ಬರ್ತಿದೆ. ಇದ್ರ ಮೇಲೆ ಕೊಟ್ಟ ನಂತರ ನೀವು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ನಂತರ ಅಲಾವ್ ಅಂತ ಬರುತ್ತೆ. ಇದರ ಮೇಲೆ ಕೊಡಿ ಪರ್ಮಿಷನ್ ಅಲಾವ್ ಅಂತ ಕೊಟ್ಟು ಸ್ವಲ್ಪ ಲೋಡ್ ಆಗುತ್ತೆ. ವೇಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ವಿಚ್ ಲ್ಯಾಂಗ್ವೇಜ್ ಡೂ ವಿತ್ ಸ್ಪೀಕಿಂಗ್ ಲ್ಯಾಂಗ್ವೇಜ್ ಕೇಳ್ತೀನಿ. ನಾನು ಇಂಗ್ಲೀಷ್ ಅಂತ ಕೊಟ್ಟು ನೆಕ್ಸ್ಟ್ ಮೇಲೆ ಕೊಡ್ತೀನಿ. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಇಲ್ಲಿ ನಿಮ್ಗೆ ಯಾರಾದರೂ ಒಬ್ಬರಿಗೆ ಫಾಲೋ ಮಾಡಿದ್ದೆ ತೋರಿಸ್ತದೆ. ನೀವು ಯು ಮೇಕಿಂಗ್ ಇಂಟ್ರೆಸ್ಟಿಂಗ್ ಪರ್ಸನ್ ಯಾರಾದರೂ ಫಾಲೋ ಮಾಡ್ಬೋದು. ನಾನು ಇಲ್ಲಿ ಒಬ್ಬರು ಇಂಟ್ರೆಸ್ಟಿಂಗ್ ಪರ್ಸನ್ನ ಫಾಲೋ ಮಾಡ್ತೀನಿ. ಫಾಲೋ ಅದು ಕೊಟ್ಟಂದ್ರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ತೋರಿಸ್ತೀನಿ. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಸ್ವಲ್ಪ ಲೋಡ್ ಆಗುತ್ತೆ. ವೇಟ್ ಮಾಡಿ. ಈ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ಸು ಈ ರೀತಿಯಾಗಿ ಲೋಡ್ ಆಗುತ್ತೆ. ಈ ರೀತಿಯಾಗಿ ಸಮಥಿಂಗ್ ಇವ್ರು ಅಪ್ಡೇಟ್ ಅಂತ ತೋರಿಸಿದೆ. ಗಾಟ್ ಇಟ್ ಅಂತ ಕೊಡಿ. ಗಾಟ್ ಇಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ನೋಡ್ಬೋದು. ನಿಮ್ಮ ಪ್ರೊಫೈಲ್ ಪಿಕ್ಚರ್ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಪ್ರೊಫೈಲ್ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಬರುತ್ತೆ. ಬೇಕಾದ್ರೆ ನೀವು ಈ ಹಿಂದಿ ಬ್ಯಾನರ್ ಆ್ಯಡ್ ಮಾಡ್ಬೋದು. ನೀವು ಈ ರೀತಿಯಾಗಿ ನೀವು ಯಾರು ಫಾಲೋ ಮಾಡಿದರೆ ಯಾವ ರೀತಿ ನಿಮ್ಮ ಇಂಟ್ರೆಸ್ಟ್ ಇರುತ್ತೆ ಈ ರೀತಿ ಆಗುತ್ತೆ. ಇದರಲ್ಲಿ ಯಾವ ರೀತಿ ಪೋಸ್ಟ್ ಮಾಡ್ಕೊಂಡ್ರೆ ಈ ರೀತಿ ಪ್ಲಸ್ ಐಕನ್ ಇರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದು. ಫೋಟೋ ಲೈವ್ ಹೋಗೋದು. ಈ ರೀತಿ ಫೋಟೋ ಪೋಸ್ಟ್ ಮಾಡ್ಬೋದು. ನೀವು ಬೇಕಾದ್ರೆ ಮಾಡ್ಬೋದು ಫ್ರೆಂಡ್ಸ್. ಯಾವ ರೀತಿಯಾಗಿ ಅಂತ ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿಯಾಗಿ ನೀವು ಟ್ವಿಟರ್ ಅಥವಾ ಎಕ್ಸ್ ಅಕೌಂಟ್ ಯಾವ ರೀತಿಯಾಗಿ ಪ್ರೊಫೆಷ್ನಲ್ ಅಕೌಂಟು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಫ್ರೆಂಡ್ಸ್.
ನೋಡಿರಿ ಫ್ರೆಂಡ್ಸ್, ಯಾವ ರೀತಿಯಾಗಿ ನಿಮ್ಮ ಫೋನಲ್ಲಿ ಟ್ವಿಟರ್ ಎಕ್ಸ್ ಅಕೌಂಟ್ ಯಾವ ರೀತಿಯಾಗಿ ಪ್ರೊಫೆಷ್ನಲ್ ಆಗಿ ಪಿನ್ ಟು ಪಿನ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ತಿಳಿದುಕೊಂಡ್ರಲ್ಲ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಕನ್ನು ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ನೀವು ಫೇಸ್ಬುಕ್ ನೋಡ್ತೀರಿ, ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡಿ, ಹಾಗೆ ಅದರಲ್ಲಿ ಪಕ್ಕದ ಬೆಲ್ಕನ್ನು ಎನೇಬಲ್ ಮಾಡಿಕೊಳ್ಳಿ. ಅದರಲ್ಲಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ, ಹಾಗೆ ಟ್ವಿಟರ್ ಅಕೌಂಟಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೀನಿ, ಅಲ್ಲಿ ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸ್, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.